ಇವತ್ತಿನ ದಿವಸ ನಮಗೆ ಪ್ರಯಾಣಿಕರೇ ದೊರೆಗಳು. ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ರಾಜ್ಯವು ಸಮುದ್ರ ಮಟ್ಟದಿಂದ ಎಷ್ಟು ಅಡಿಗಳ ಮೇಲೆ ಇದೆ? 1500 ಅಡಿ, 2200 ಅಡಿ. ನಮ್ಮ ಹೆಸರು ವಿನಾಯಕ ಇಲ್ಲ ಅಂತ, ಕಾರ್ಯಾಚರಣೆ ವಿಭಾಗದ SCTO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆನ್ಸರ್ ಬಂದುಬಿಟ್ಟು 1500 ಮೀಟರ್. 1500 ಅಡಿಗಳು ಉತ್ತರ ಸರಿಯಾಗಿದೆ. ಅಭಿನಂದನೆಗಳು. ಪುಸ್ತಕ ತಮಗೆ ದೊರೆಯುತ್ತೆ. ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ವೆಂಕಟೇಶ್ ಅಂತ, ನಾನು ಆಪರೇಷನ್ ವಿಭಾಗದ SCTO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ತಮಗೆ ಬರ್ತಾ ಇರೋ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಜಿಲ್ಲೆಯು ಅತ್ಯಂತ ಎತ್ತರದ ಜಿಲ್ಲೆಯಾಗಿದೆ? ಹಾಸನವ, ಚಿಕ್ಕಮಗಳೂರ? ಚಿಕ್ಕಮಗಳೂರು ಸರ್. ಚಿಕ್ಕಮಗಳೂರು ಉತ್ತರ ಸರಿಯಾಗಿದೆ. ಯಾಕಂದರೆ ಮುಳ್ಳಯ್ಯನಗಿರಿ ಬೆಟ್ಟ ಇರೋದು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ. ಸಹಜವಾಗಿ ಚಿಕ್ಕಮಗಳೂರು ಅತ್ಯಂತ ಎತ್ತರದಲ್ಲಿ ಇರ್ತಕ್ಕಂಥ ಜಿಲ್ಲೆ ಆಗುತ್ತೆ. ಅಭಿನಂದನೆಗಳು. ಪರಿಚಯ. ನನ್ನ ಹೆಸರು ನವೀನ್ ಕುಮಾರ್ HS ಅಂತ, ಆಪರೇಷನ್ಸ್ ಡಿಪಾರ್ಟ್ಮೆಂಟಲ್ಲಿ SCTO ಆಗಿ ವರ್ಕ್ ಮಾಡ್ತಿದ್ದೀನಿ. ತಮ್ಮ ಪ್ರಶ್ನೆ ಈಗ ಬಂತು. ಕನ್ನಡದ ಅಭಿನವ ಭೋಜರಾಜ ಯಾರು? ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್? ನಾಲ್ವಡಿ ಕೃಷ್ಣರಾಜ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಆದರೆ ಸರಿಯಾದ ಉತ್ತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಗಿತ್ತು. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ HR ಅಂತ, ನಾನು ಆಪರೇಷನ್ ಡಿಪಾರ್ಟ್ಮೆಂಟಲ್ಲಿ SCTO ಆಗಿ ಕರ್ತವ್ಯ ನಿರ್ವಹಿಸ್ತೇನೆ. ಸರ್, ತಮ್ಮ ಪ್ರಶ್ನೆ ಈಗ ಬಂತು. ಸುರಗಿ ಯಾರ ಆತ್ಮಚರಿತ್ರೆ? UR ಅನಂತಮೂರ್ತಿ, P ಲಂಕೇಶ್? ಬಿ ಲಂಕೇಶ್ ಅಂತ ಹೇಳ್ತಾರೆ. ಆದರೆ ಅದು UR ಅನಂತಮೂರ್ತಿ ಅವರ ಆತ್ಮಚರಿತ್ರೆಯ ಕೃತಿ ಆಗಿತ್ತು. ಸುರಗಿ ಅನ್ನೋದು ಒಂದು ಹೂವಿನ ಹೆಸರದು. ಈ ಹೂವಿನ ವಿಶೇಷ ಏನು ಅಂತ ಹೇಳ್ತಂದರೆ, ಒಣಗಿದ ಮೇಲೂ ಸುವಾಸನೆಯನ್ನು ಇದು ಹರಡ್ತಾ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಡುವೆ UR ಅನಂತಮೂರ್ತಿ ಇಲ್ಲ. ಆದರೆ ಅವರ ಕೃತಿಗಳು ಈ ಸುರಗಿಯ ಪರಿಮಳವನ್ನು ಕನ್ನಡಿಗರ ಹೃದಯದಲ್ಲಿ ಹರಡ್ತಾ ಇದೆ. ಬಹಳ ಅರ್ಥವತ್ತಾದಂಥ ಶೀರ್ಷಿಕೆ. ನನ್ನ ಹೆಸರು ನವ್ಯ, ದೂರಸಂಪರ್ಕ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ತಮ್ಮ ಪ್ರಶ್ನೆ ಈಗ ಬಂತು. ಇದು ಯಾರ ಮಾತು? ಅತಿಥಿ ಬರುವುದು ಚೆಂದ, ಹೋಗುವುದು ಇನ್ನೂ ಚೆಂದ. ಬೀಚಿ ಹೇಳಿದ್ರ, ಕೈಲಾಸಂ ಹೇಳಿದ್ರ? ಬೀಚಿ ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಕುವೆಂಪು, ಕಾರಂತ? ಕುವೆಂಪು ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಪುಸ್ತಕ ತಮಗೆ ದೊರೀತಾ ಇದೆ. ನನ್ನ ಹೆಸರು ಸುಲೋಚನಾ, ನಾನು ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ತಮ್ಮ ಪ್ರಶ್ನೆ ಯಾವುದು ಅಂತ ನೋಡೋಣ. ಸುಲೋಚನಾ ಅವರೇ, ನಂದಿ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ? ಕೋಲಾರದಲ್ಲ, ಚಿಕ್ಕಬಳ್ಳಾಪುರದಲ್ಲ? ಚಿಕ್ಕಬಳ್ಳಾಪುರ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಪುಸ್ತಕ ತಮಗೆ ದೊರೀತಾ ಇದೆ. ನನ್ನ ಹೆಸರು ಕಾವ್ಯ, A&M ವಿಭಾಗದಲ್ಲಿ ಮೇಂಟೈನರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ತಮ್ಮ ಪ್ರಶ್ನೆ ನೋಡೋಣ. ಕರ್ನಾಟಕದಲ್ಲಿ ಎಷ್ಟು ಚದರ ಕಿಲೋಮೀಟರ್ ಗ್ರಾನೈಟ್ ಇದೆ ಎನ್ನಲಾಗಿದೆ? 4200 ಚದರ ಕಿಲೋಮೀಟರ್ ಅಥವಾ 8200 ಚದರ ಕಿಲೋಮೀಟರ್? ಯಾವುದು ಸರಿ? 8200 ಚದರ ಕಿಲೋಮೀಟರ್. 8200 ಚದರ ಕಿಲೋಮೀಟರ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಸರಿಯಾದ ಉತ್ತರ 4200 ಚದರ ಕಿಲೋಮೀಟರಷ್ಟು ಗ್ರಾನೈಟ್ ಇದೆಯಂತೆ. ನಮ್ಮ ಕರ್ನಾಟಕದ ಗ್ರಾನೈಟ್ ನಿಜಕ್ಕೂ ಉತ್ಕೃಷ್ಟವಾದದ್ದು. ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲೂ ಸಹ ಇದು ಅಪಾರ ಬೇಡಿಕೆಯನ್ನು ಹೊಂದಿದೆ. ನನ್ನ ಹೆಸರು ಭವ್ಯ ಅಂತ, ಕಾರ್ಯಾಚರಣೆ ಮತ್ತು ನಿಯಂತ್ರಣ ವಿಭಾಗದಲ್ಲಿ SCTO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ತಮ್ಮ ಪ್ರಶ್ನೆ, ವಜ್ರಮುಷ್ಟಿ ಕಾಳಗ ಯಾವ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧವಾಗಿತ್ತು? ವಿಜಯನಗರ ಸಾಮ್ರಾಜ್ಯ, ಮೈಸೂರು ಸಾಮ್ರಾಜ್ಯ? ಮೈಸೂರು ಸಾಮ್ರಾಜ್ಯ ಅಂತ ಹೇಳಿದ್ರು. ಉತ್ತರ ಸರಿಯಾಗಿದೆ. ಆ ವಜ್ರಮುಷ್ಟಿ ಕಾಳಗವನ್ನು ಇವತ್ತಿಗೂ ಸಹ ನಾವು ದಸರೆಯ ಸಂದರ್ಭದಲ್ಲಿ ನೋಡಬಹುದು. ನನ್ನ ಹೆಸರು ಕಿರಣ್ ನಾಯ್ಕರ್, SCTO ಕೆಲಸ ಮಾಡ್ತಾ ಇದ್ದೀನಿ. ತಮ್ಮ ಪ್ರಶ್ನೆ, ನೇತ್ರಾವತಿ ನದಿಯಲ್ಲಿ 35 ಮನೆಗಳಿರುವ ದ್ವೀಪ ಹೊಂದಿದೆಯಂತೆ. ಆ ದ್ವೀಪ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಪಾವೂರು ಉಳಿಯ, ಉಪ್ಪಿನ ಕುದುರು? ಉಪ್ಪಿನ ಕುದುರು ಅಂತ ಹೇಳಿದ್ರಿ. ಆದರೆ ಸರಿಯಾದ ಉತ್ತರ ಪಾವೂರು ಉಳಿಯ ಆಗಿತ್ತು. ನನ್ನ ಹೆಸರು ಜಮೀಲಾ, SCTO ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ತಮ್ಮ ಪ್ರಶ್ನೆ, 2006ರಿಂದ 2010ರವರೆಗೆ
ಆಗುಂಬೆಗಿಂತ 3 ಪಟ್ಟು ಹೆಚ್ಚು ಮಳೆ ಸುರಿದ ಪ್ರದೇಶ ಯಾವುದು? ಅದು ಅಮಾಗಾಂವ್ ಅಥವಾ ಹುಲಿಕಲ್. ಯಾವುದು? ಹುಲಿಕಲ್. ಹುಲಿಕಲ್ ಅಂತ ಹೇಳ್ತಾ ಇದ್ದಾರೆ, ಆದರೆ ಅದು ಅಮಾಗಾಂವ್. ಅಮಾಗಾಂವ್ ಬೆಳಗಾವಿ ಜಿಲ್ಲೆಯಲ್ಲಿದೆ. ಇಲ್ಲಿ ಸುರಿದಷ್ಟು ಮಳೆ ಅಯ್ಯೋ ಮತ್ತೊಂದು ಸಲ ಕರ್ನಾಟಕದಲ್ಲಿ ಸುರಿದೇ ಇಲ್ಲ. ಅದ್ಭುತವಾದ ಸ್ಥಳ ಅಮಾಗಾಂವ್. ನನ್ನ ಹೆಸರು ಜ್ಞಾನದೊರೆ. ನನ್ನ ಪೋಸ್ಟ್ DGM, ಡೆಪ್ಟಿ ಜನರಲ್ ಮ್ಯಾನೇಜರ್ ಸ್ಟೋರ್ಸ್. ಸರ್, ತಮ್ಮ ಪ್ರಶ್ನೆ 74.98% ಭೂಪ್ರದೇಶವು ಕಾಡಿನಿಂದ ಆವೃತವಾದ ಜಿಲ್ಲೆ ಯಾವುದು? ಅಂದರೆ ಯಾವ ಜಿಲ್ಲೆಯಲ್ಲಿ ಕಾಡು ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ, ದಕ್ಷಿಣ ಕನ್ನಡ ಜಿಲ್ಲೆಯ? ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆ ಅಂತ ಹೇಳಿದ್ರು ಅದು ಸರಿಯಾದ ಉತ್ತರ. ಯಾಕಂದರೆ ಇಡೀ ಕರ್ನಾಟಕದಲ್ಲಿ 20% ಭಾಗ ಮಾತ್ರ ಕಾಡಿದೆ, 20% ಭೂಭಾಗದಲ್ಲಿ ಕಾಡಿದೆ. ಆದರೆ ಈ ಜಿಲ್ಲೆಯಲ್ಲಿ ನೋಡಿ ಹೆಚ್ಚು ಕಡಿಮೆ 75% ಕಾಡು ಇದೆಯಂತೆ. ಆ ಕಾಡನ್ನು ಉಳಿಸಿಕೊಂಡು ಬರಬೇಕಾದ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನನ್ನ ಹೆಸರು ರಾಘವೇಂದ್ರ ಅಂತ, E&M ವಿಭಾಗದಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಸರ್, ತಮ್ಮ ಪ್ರಶ್ನೆ ಏನು ಅಂತ ನೋಡೋಣ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ 0.11% ಭೂಪ್ರದೇಶದಲ್ಲಿ ಕಾಡಿದೆ? ವಿಜಯಪುರದಲ್ಲ, ಬಿದರೆ ಅಲ್ಲ. ಬಿದರೆ ಸರ್. ಬಿದರೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಸರಿಯಾದ ಉತ್ತರ ವಿಜಯಪುರ ಜಿಲ್ಲೆ. ವಿಜಯಪುರದಲ್ಲಿ 5 ನದಿಗಳು ಹರಿಯುತ್ತೆ, ಆದರೆ ಕಾಡು ಮಾತ್ರ ಬಹಳ ಕಡಿಮೆ. ಬಿದರೆ ಹೆಚ್ಚು ಕಡಿಮೆ ಬೆಂಗಳೂರಿನ ಹಾಗೆಯೇ ಹವಾಮಾನ ಅತ್ಯುತ್ತಮವಾಗಿದೆ, ಹಾಗೆಯೇ ಮರಗಳು ಸಹ ಸಾಕಷ್ಟು ಉಂಟು ಬಿದರೆಯಲ್ಲಿ. ನನ್ನ ಹೆಸರು ಸಂಗಮೇಶ್ ಹಿರೇಮಠ್ ಅಂತ, ಕಾರ್ಯಾಚರಣೆ ವಿಭಾಗದಲ್ಲಿ ನಿಲ್ದಾಣ ಅಧೀಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸರ್, ತಮ್ಮ ಪ್ರಶ್ನೆ ಬೆಂಗಳೂರು ನಗರದ ಅತ್ಯಂತ ಎತ್ತರದ ಸ್ಥಳ ಯಾವುದು? ಚಿಕ್ಕಬೆಟ್ಟಹಳ್ಳಿನ, ದೊಡ್ಡಬೆಟ್ಟಹಳ್ಳಿನ? ದೊಡ್ಡಬೆಟ್ಟಹಳ್ಳಿ. ದೊಡ್ಡಬೆಟ್ಟಹಳ್ಳಿ ಉತ್ತರ ಸರಿಯಾಗಿದೆ. ಅಲ್ಲ, ಹೆಸರೇ ಹೇಳ್ತಾ ಇದೆ ದೊಡ್ಡಬೆಟ್ಟಹಳ್ಳಿ ಅಂತ, ಹಾಗಾಗಿ ಸಹಜವಾಗಿ ಅದೇ ಉತ್ತರ ಬರಬೇಕು. ಚಿಕ್ಕಬೆಟ್ಟಹಳ್ಳಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ, ದೂರ ಸಂಪರ್ಕ ಮತ್ತು ಸ್ವಯಂಚಾಲಿತ ದರ ಸಂಗ್ರಹಣೆ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಜೂನಿಯರ್ ಇಂಜಿನಿಯರ್ ಆಗಿ. ತಮ್ಮ ಪ್ರಶ್ನೆಯನ್ನು ನೋಡೋಣ. 152 ತೂಬುಗಳಿರುವ ಕರ್ನಾಟಕದ ಅಣೆಕಟ್ಟು ಯಾವುದು? ಆಲಮಟ್ಟಿ ಅಣೆಕಟ್ಟು, ಕೃಷ್ಣರಾಜೇಂದ್ರ ಸಾಗರ ಅಣೆಕಟ್ಟು? ಆಲಮಟ್ಟಿ, ಯಾಕಂದರೆ ತುಂಬ ವಿಶಾಲವಾಗಿದೆ ಅನಿಸುತ್ತೆ ಅಣೆಕಟ್ಟು. ಸರಿ, ಆದರೆ ಸರಿಯಾದ ಉತ್ತರ ಕೃಷ್ಣರಾಜ ಸಾಗರ ಅಣೆಕಟ್ಟು. 192 ತೂಬುಗಳು ಇರುವಂಥ ಅಣೆಕಟ್ಟು ಮತ್ತೊಂದಿಲ್ಲ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ಅಷ್ಟೂ ಅಣೆಕಟ್ಟುಗಳಲ್ಲಿ ನೀರು ಹರಿದು ಬಂದಾಗ ಅದು ಕಣ್ಣಿಗೆ ಒಂದು ಹಬ್ಬವಾಗುತ್ತೆ. ಹಾಗಾಗಿ ದಯವಿಟ್ಟು ಆ ಅಣೆಕಟ್ಟು ತುಂಬಿ ಅಷ್ಟೂ ತೂಬುಗಳಲ್ಲಿ ನೀರು ಹರಿಯುವಾಗ ತಪ್ಪದೆ ನೀವು ಹೋಗಿ ನೋಡಬೇಕು ಈ ಒಂದು ಅಣೆಕಟ್ಟಿನ ಸೌಂದರ್ಯವನ್ನು. ನನ್ನ ಹೆಸರು ನಳಿನಿ GN, ಟೆಲಿಕಾಂ ಡಿಪಾರ್ಟ್ಮೆಂಟಲ್ಲಿ ಸೆಕ್ಷನ್ ಇಂಜಿನಿಯರ್ ಕೆಲಸ ಮಾಡ್ತೀನಿ. ತಮ್ಮ ಪ್ರಶ್ನೆ ನೋಡೋಣ. ಶಂಭಾ ಜೋಶಿಯವರು ಕನ್ನಡಿಗರ ಮೂಲ ಬುಡಕಟ್ಟಿನ ಹೆಸರೇನು ಅಂತ ಹೇಳಿದ್ದಾರೆ? ಕಣ್ಣರ್, ಮಹೀಶೂರರ್? ಮಹೀಶೂರರ್ ತಪ್ಪು ಉತ್ತರ. ಕಣ್ಣರ್ ಅನ್ನೋದು ಸರಿಯಾದ ಉತ್ತರ. ಸಿಂಧೂ ಸರಸ್ವತಿ ಸಂಸ್ಕೃತಿಯನ್ನು ನಿರ್ಮಿಸಿದಂಥ ಅನೇಕ ಬುಡಕಟ್ಟುಗಳಲ್ಲಿ ಕನ್ನಡಿಗರ ಬುಡಕಟ್ಟೂ ಒಂದಾಗಿತ್ತು ಅಂತ ಹೇಳಿ ಶಂಭಾ ಜೋಶಿಯವರು ಹಾಗೂ ಫಾದರ್ ಹೆರಾಸ್ ಅವರು ಹೇಳ್ತಾರೆ. ಆ ಬುಡಕಟ್ಟಿನ ಹೆಸರನ್ನು ಅವರು ಹೇಳುವ ಹಾಗೆ ಕಣ್ಣರ್ ಅಂತ ನಾವು ಗುರುತಿಸಿದ್ದೇವೆ. ನನ್ನ ಹೆಸರು ಪದ್ಮಿನಿ, ಮಾನವ ಸಂಪನ್ಮೂಲ ವಿಭಾಗದಲ್ಲಿ ವ್ಯವಸ್ಥಾಪಕಿಯಾಗಿದೆ. ತಮ್ಮ ಪ್ರಶ್ನೆ ಏನು ಅಂತ ನೋಡೋಣವಾ? ಈಗ ಬಂತು ಪ್ರಶ್ನೆ. ಕರ್ನಾಟಕದಲ್ಲಿ ತುಕ್ಕು ಹಿಡಿಯದ ಕಬ್ಬಿಣ ಕಂಬ ಎಲ್ಲಿದೆ? ಕೊಡಚಾದ್ರಿ ಬೆಟ್ಟದಲ್ಲಿ, ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿ? ಕೊಡಚಾದ್ರಿ ಬೆಟ್ಟ ಅಂತ ಹೇಳಿದ್ರು ಉತ್ತರ ಸರಿಯಾಗಿದೆ. ಕೊಡಚಾದ್ರಿ ಬೆಟ್ಟದ ಅರ್ಧಕ್ಕೆ ಹೇರಿದಾಗ ಅಲ್ಲಿ ಮೂಕಾಂಬಿಕೆಯ ಮೂಲ ದೇವಸ್ಥಾನ ಉಂಟು. ಆ ದೇವಸ್ಥಾನದ ಮುಂಭಾಗದಲ್ಲಿ ಈ ತುಕ್ಕು ಹಿಡಿಯದ ಕಬ್ಬಿಣದ ಕಂಬ ಇದೆ. ಅದನ್ನು ನೋಡದೆ ವಾಪಸ್ ಬರೋದು ಬಹಳ ತಪ್ಪು ಮಾಡಿದ ಹಾಗಾಗುತ್ತೆ. ಯಾಕಂದರೆ ಅದ್ಭುತವಾದ ಲೋಹ ವಿಜ್ಞಾನ ತಿಳಿದಿತ್ತು ನಮ್ಮ ಕನ್ನಡಿಗರಿಗೆ, ಅದರಲ್ಲೂ ಬುಡಕಟ್ಟಿನ ಜನರಿಗೆ ಗೊತ್ತಿತ್ತಂತೆ. ಇದು ಯಾವುದೋ ವಿಜ್ಞಾನಿಗಳು ತಯಾರು ಮಾಡಿದ್ದಲ್ಲ, ಹಳ್ಳಿ ಜನ ತಯಾರು ಮಾಡಿರೋದು. ಇವತ್ತಿಗೂ ತುಕ್ಕು ಹಿಡಿಯದ ಹಾಗೆ ಇದೆಯಲ್ಲ, ಅದಕ್ಕಾಗಿ ನಾವು ಹೆಮ್ಮೆ ಪಡಬೇಕು. ನಮಸ್ಕಾರ, ನನ್ನ ಹೆಸರು ರೇಷ್ಮಾ ನಾಯ್ಕ್ ಅಂತ, ಸಿಗ್ನಲಿಂಗ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ. ಶ್ರವಣಬೆಳಗೊಳದ ಗೊಮ್ಮಟನನ್ನು ಯಾರು ಕೆತ್ತಿದರು ಎನ್ನಲಾಗಿದೆ? ಅರಿಷ್ಟನೇಮಿ, ಓವಜ?
ಅರಿಷ್ಟನೇಮಿ. ಅರಿಷ್ಟನೇಮಿ ಉತ್ತರ ಸರಿಯಾಗಿದೆ. ವಾಸ್ತವದಲ್ಲಿ ಗೊಮ್ಮಟನನ್ನು ಯಾರು ಕೆತ್ತಿದ್ರು ಅಂತ ಖಚಿತವಾಗಿ ನಮಗೆ ಗೊತ್ತಿಲ್ಲ. ಆದರೆ ಆ ಕ್ಷೇತ್ರದ ತಜ್ಞರು ಅನೇಕ ವಿಚಾರ ವಿಮರ್ಶನೆಗಳನ್ನು ಮಾಡಿ ಸಂಶೋಧನೆಯನ್ನು ಮಾಡಿ ಬಹುಶಃ ಅರಿಷ್ಟನೇಮಿ ಎನ್ನುವ ಶಿಲ್ಪಿ ಇದನ್ನು ಕೆತ್ತಿರಬೇಕು ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ಅದ್ಭುತವಾದ 5 ಗೊಮ್ಮಟ ವಿಗ್ರಹಗಳು, ಬೃಹತ್ ವಿಗ್ರಹಗಳಿವೆ. ಆದರೆ ಆ ಎಲ್ಲ ವಿಗ್ರಹಗಳಲ್ಲಿ ಬೆಳಗೊಳದ ವಿಗ್ರಹ ನಿಜಕ್ಕೂ ಸುಂದರವಾಗಿದೆ. 2 ಕಣ್ಣಿಂದ ನೋಡಿದ್ರೂ ಸಾಲದು, ಮತ್ತೆ ಮತ್ತೆ ನೋಡೋಣ ಎನ್ನುವಷ್ಟು ಸೌಂದರ್ಯವನ್ನು ಒಳಗೊಂಡಿದೆ ಗೊಮ್ಮಟನ ವಿಗ್ರಹ. ನನ್ನ ಹೆಸರು ದೀಪ, ಟ್ರ್ಯಾಕ್ಷನ್ ವಿಭಾಗದಿಂದ. ತಮ್ಮ ಪ್ರಶ್ನೆ ನೋಡೋಣ. ನಾಣ್ಯದೇವನು ಕನ್ನಡ ಸಾಮ್ರಾಜ್ಯವನ್ನು ಎಲ್ಲಿ ಸ್ಥಾಪಿಸಿದನು? ನೇಪಾಳದಲ್ಲ, ಭೂತಾನದಲ್ಲ? ಭೂತಾನ್. ಭೂತಾನ್ ಅಂತ ಹೇಳ್ತಾ ಇದ್ದಾರೆ. ಆದರೆ ನೇಪಾಳದಲ್ಲಿ ಆತ ಸ್ಥಾಪಿಸ್ತಾನೆ ಕನ್ನಡ ಸಾಮ್ರಾಜ್ಯವನ್ನು. ಅದಕ್ಕೆ ದಾಖಲೆ ಇವತ್ತಿಗೂ ಉಂಟು. ನೇಪಾಳದಲ್ಲಿ ಇರ್ತಕ್ಕಂಥ ಪಶುಪತಿನಾಥ ದೇವಸ್ಥಾನ ಏನಿದೆ, ಆ ದೇವಸ್ಥಾನದ ಅರ್ಚಕರು ಇವತ್ತಿಗೂ ಕನ್ನಡಿಗರೇ. ನಾವು ನೋಡಬಹುದಾದಂಥ ಅತ್ಯಂತ ಸುಂದರವಾದ ಸ್ಥಳ ನೇಪಾಳದಲ್ಲಿ ಇರ್ತಕ್ಕಂಥ ಪಶುಪತಿನಾಥನ ಆಲಯ. ನನ್ನ ಹೆಸರು ಪವಿತ್ರ ಅಂತ, E&M ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋದು. ತಮ್ಮ ಪ್ರಶ್ನೆಯನ್ನು ನೋಡೋಣ. ಹೂವಿನ ಹಡಗಲಿ ಯಾವುದಕ್ಕೆ ಪ್ರಸಿದ್ಧ? ಮಲ್ಲಿಗೆಯ ಹೂವು, ಸಂಪಿಗೆ ಹೂವು? ಹೂವಿನ ಹಡಗಲಿ ಮಲ್ಲಿಗೆ ಹೂವಿಗ, ಸಂಪಿಗೆ ಹೂವಿಗ? ಮಲ್ಲಿಗೆ ಹೂವು. ಮಲ್ಲಿಗೆ ಹೂವು ಅನ್ನೋದು ಸರಿಯಾದ ಉತ್ತರ. ಕರ್ನಾಟಕದಲ್ಲಿ 3 ಸ್ಥಳಗಳು ಮಲ್ಲಿಗೆ ಹೂವಿಗೆ ಬಹಳ ಪ್ರಸಿದ್ಧವಾದದ್ದು. ಮೈಸೂರು ಮಲ್ಲಿಗೆ ನಮಗೆಲ್ಲ ಗೊತ್ತಿದೆ. ಮಂಗಳೂರು ಮಲ್ಲಿಗೆ ಅಥವಾ ಉಡುಪಿ ಮಲ್ಲಿಗೆ ಅಂತ ಕರೀತಾರೆ. ತುಂಬ ಸುಗಂಧವಾಗಿ ಯುಕ್ತವಾಗಿರುತ್ತೆ. ಹಾಗೆಯೇ ಹೂವಿನ ಹಡಗಲಿ, ಈ ಹೂವಿನ ಹಡಗಲಿಯಲ್ಲಿ ಬೆಳೀತಾ ಇದ್ದಂಥ ಮಲ್ಲಿಗೆ ಹೂವನ್ನು ಹಡಗಲ್ಲಿ ತುಂಬಿಸಿ ವಿಜಯನಗರ ಸಾಮ್ರಾಜ್ಯಕ್ಕೆ ಕಳಿಸ್ಕೊಡ್ತಾ ಇದ್ರಂತೆ. ಆ ಹೂವನ್ನು ಬಳಸಿಕೊಂಡು ವಿರೂಪಾಕ್ಷನಿಗೆ ಪೂಜೆಯನ್ನು ಮಾಡ್ತಾ ಇದ್ರಂತೆ. ಹಾಗೆಯೇ ವಿಜಯನಗರದ ರಾಣಿವಾಸದವರು ಈ ಮಲ್ಲಿಗೆ ಹೂವನ್ನೇ ಬಳಸ್ತಾ ಇದ್ದರು ಅನ್ನೋ ಮಾಹಿತಿ ನಮಗೆ ದೊರೆಯುತ್ತೆ. ಹಾಗಾಗಿ ಕರ್ನಾಟಕದ ಮಲ್ಲಿಗೆ ಅಂದ ಕೂಡಲೇ ಈ 3 ಮಲ್ಲಿಗೆ ಥಟ್ ಅಂತ ಜ್ಞಾಪಕ ಬರಬೇಕು. 3 ಮಲ್ಲಿಗೆಗೆ ಜಾಗತಿಕ ಸೂಚಕ, ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಸ್ಥಾನ ಪಡೆದಿದೆ. ಹಾಗಾಗಿ ಈ ಮಲ್ಲಿಗೆಯನ್ನು ಬೇರೆ ಯಾರು ಬೆಳೆದು ಮಾರಾಟ ಮಾಡೋ ಹಾಗೆ ಇಲ್ಲ. ಆ ಒಂದು ಹಕ್ಕು ನಮ್ಮದಾಗಿದೆ. ನನ್ನ ಹೆಸರು ರಾಘವೇಂದ್ರ, ಟೆಲಿಕಾಂ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀನಿ. ತಮ್ಮ ಪ್ರಶ್ನೆ ಈಗ ಬಂತು. 52 ಕಿಲೋಮೀಟರ್ ರೈಲು ಪ್ರಯಾಣದಲ್ಲಿ 57 ಸುರಂಗಗಳು ಮತ್ತು 109 ಸೇತುವೆಗಳು ಎಲ್ಲಿ ಬರುತ್ತವೆ? ಸಕಲೇಶ್ಪುರ, ಸುಬ್ರಹ್ಮಣ್ಯ, ಮಡಿಕೇರಿ, ಉಡುಪಿ? ಸಕಲೇಶ್ಪುರ, ಸುಬ್ರಹ್ಮಣ್ಯ. ಸಕಲೇಶ್ಪುರ, ಸುಬ್ರಹ್ಮಣ್ಯ ಅಂತ ಹೇಳಿದ್ರು. ಬಹಳ ಒಳ್ಳೆಯ ಉತ್ತರ. ಎಡಕುಮರಿ ಅಂತ ಒಂದು ಸ್ಥಳ ಬರುತ್ತೆ. ಆ ಸ್ಥಳವನ್ನು ನೀವು ಒಂದು ಸಲ ನೋಡಬೇಕು. ನವೆಂಬರ್, ಡಿಸೆಂಬರ್, ಜಾನ್ವರಿ ಈ 3 ತಿಂಗಳು ಹೇಳಿ ಮಾಡಿಸಿದ ತಿಂಗಳು. ನಡ್ಕೊಂಡು ಹೋಯಿತು ಅಂದರೆ ಈ ರೈಲು ಕಂಬಿಯ ಮೇಲೆ ನಿಜವಾದ ಸೌಂದರ್ಯ ಅಂದರೆ ಏನು ಅಂತ ಕಣ್ಣಾರೆ ಕಾಣಬಹುದು. ಆದರೆ ಪೂರ್ವ ಅನುಮತಿ ಇಲ್ಲದೆ ನಾವು ಟ್ರೆಕ್ಕಿಂಗ್, ಚಾರಣ ಮಾಡುವ ಹಾಗೆ ಇಲ್ಲ. ಕೊನೆಯ ಪಕ್ಷ ಈ ರೈಲಲ್ಲಿ ಕುಳಿತುಕೊಂಡು ನೀವು ಪ್ರಯಾಣ ಮಾಡಿದ್ರೂ ಸಾಕು, ಆ ಪ್ರಕೃತಿಯ ಸೌಂದರ್ಯವನ್ನು ಕಣ್ತುಂಬ ತುಂಬಿಸ್ಕೋಬಹುದು. ಈ ವಿಸ್ಟಾಡೋಮ್ ಅಂತ ರೈಲು ಬರುತ್ತಲ್ಲ, ವಿಶಾಲವಾದ ಕನ್ನಡಿಗಳಿರುತ್ತೆ ಎಡ, ಬಲ ಮತ್ತು ಮೇಲೆ. ಹಾಗಾಗಿ ನೋಡೋಕ್ಕೆ ನಮಗೆ ಸಮಯ ಸಿಗೋಲ್ಲ. ಈ ಕಡೆ ಎಲ್ಲ ಕಡೆಯೂ ನೋಡಬೇಕನ್ನಿಸುತ್ತೆ. ಅಷ್ಟು ಅದ್ಭುತವಾದಂಥ ಸ್ಥಳ ಅದು ನಮ್ಮ ಕರ್ನಾಟಕದಲ್ಲಿದೆ. ಹಾಗಾಗಿ ನಾವು ನೋಡಲೇಬೇಕು ಆ ಸ್ಥಳವನ್ನು, ಮರಿದೇ ಇರೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಯಶಸ್ಸು CR, ಟೆಲಿಕಾಂ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸರ್, ತಮ್ಮ ಪ್ರಶ್ನೆಯನ್ನು ಈಗ ನೋಡೋಣ. ಕರ್ನಾಟಕವನ್ನು ಆಳಿದ ಮೊದಲ ರಾಜವಂಶ ಯಾವುದು? ಗಂಗರ, ಕದಂಬರ? ಕದಂಬರು ಮೊದಲು ಆಳಿದರು ಅಂತ ಹೇಳ್ತಾರೆ. ಕದಂಬ ಉತ್ತರ ಸರಿಯಾಗಿದೆ. ಕ್ರಿಸ್ತಶಕ 345ರಲ್ಲಿ ಕದಂಬರು ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಅದಾದ 5 ವರ್ಷಗಳ ನಂತರ 350ರಲ್ಲಿ ಗಂಗರು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಹೆಚ್ಚು ಕಡಿಮೆ ಒಂದೇ ಕಾಲದಲ್ಲಿ ಗಂಗರು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ, ಕದಂಬರು ಇಂದಿನ ಕರ್ನಾಟಕದ ಉತ್ತರ ಭಾಗದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ನನ್ನ ಹೆಸರು ನಾಗರತ್ನ, ಹಿರಿಯ ಸಹಾಯಕರಾಗಿ ಹಣಕಾಸು ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾಗರತ್ನ ಅವರೇ, ತಮ್ಮ ಪ್ರಶ್ನೆಯನ್ನು ಈಗ ನೋಡೋಣ. ಕರ್ನಾಟಕದ ಯಾವ ರಾಜವಂಶವು
ಸುಮಾರು 600 ವರ್ಷಗಳ ಕಾಲ ರಾಜ್ಯಭಾರವನ್ನು ನಡೆಸಿತು ಗಂಗರ ಹೊಯ್ಸಳರ? ಹೊಯ್ಸಳರು. ಹೊಯ್ಸಳರು ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಗಂಗರು. 350ರಲ್ಲಿ ತಮ್ಮ ರಾಜ್ಯಭಾರವನ್ನು ಆರಂಭಿಸ್ತಾರೆ. ಕ್ರಿಸ್ತಶಕ 1000ರವರೆಗೆ ನಿರಂತರವಾಗಿ 600 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ. ಇದು ಬಹಳ ಬಹಳ ಅಪರೂಪದ ಪ್ರಸಂಗ. ಇದು ಮೊಘಲರು ಸಹ 600 ವರ್ಷ ರಾಜ್ಯಭಾರ ಮಾಡಲಿಲ್ಲ, ಬ್ರಿಟಿಷರು ಮಾಡಲಿಲ್ಲ. ಆದರೆ ನಮ್ಮವರೇ, ನಮ್ಮ ಕನ್ನಡಿಗರೇ, ಗಂಗರು 600 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡ್ತಾರೆ. ಚಂದ್ರಕಲಾ GH, ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಿದ್ದೀನಿ. ಕರ್ನಾಟಕದ ಪ್ರಥಮ ದೇವಾಲಯ ಯಾವುದು? ತಾಳಗುಂದ ಪ್ರಣವೇಶ್ವರ, ಬನವಾಸಿಯ ಮಧುಕೇಶ್ವರ? ಬನವಾಸಿಯ ಮಧುಕೇಶ್ವರ ಅಂತ ಹೇಳ್ತಾರೆ. ಆದರೆ ಸರಿಯಾದ ಉತ್ತರ ತಾಳಗುಂದದ ಪ್ರಣವೇಶ್ವರ. ಇದನ್ನು ಕದಂಬರ ಮಯೂರ ಶರ್ಮ ಇದನ್ನು ಸ್ಥಾಪಿಸ್ತಾನೆ. ಈ ತಾಳಗುಂದದ ಪ್ರಣವೇಶ್ವರ ದೇವಾಲಯದ ಸಿಂಹ ಕಟಾಂಜನದಲ್ಲಿ ಕನ್ನಡದ ಮೊದಲ ಶಾಸನ ದೊರೆಯುತ್ತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ಹಲ್ಮಿಡಿ ಕನ್ನಡದ ಮೊದಲ ಶಾಸನ ಅಂತ. ಹಲ್ಮಿಡಿ ಶಾಸನಕ್ಕಿಂತಲೂ ಸರಿಸುಮಾರು 50 ವರ್ಷಗಳ ಕಾಲ ಹಳೆಯದ್ದು ತಾಳಗುಂದದ ಪ್ರಣವೇಶ್ವರ ದೇವಾಲಯದಲ್ಲಿ ಇರತಕ್ಕಂಥ ಸಿಂಹ ಕಟಾಂಜನ ಶಾಸನ. ನನ್ನ ಹೆಸರು ಲೀಲಾ, ಸಹಾಯಕ ವ್ಯವಸ್ಥಾಪಕರಾಗಿ ಟ್ರಾಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ಬಸವಣ್ಣನು ಯಾರ ಬಳಿ ಮಹಾಮಂತ್ರಿಯಾಗಿದ್ದನು? ಬಿಜ್ಜಳ ಬೊಮ್ಮರಸ. ಬಿಜ್ಜಳ ಅಂತ ಹೇಳ್ತಾ ಇದ್ದಾರೆ. ಇಮ್ಮಡಿ ಬಿಜ್ಜಳ ಸರಿಯಾದ ಉತ್ತರ. ಅಭಿನಂದನೆಗಳು. ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ನನ್ನ ಹೆಸರು ಶೌಕತ್ ಅಲಿ, ಟ್ರಾಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಸೆಕ್ಷನ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತೀವಿ. ತಮ್ಮ ಪ್ರಶ್ನೆ: ಕರ್ನಾಟಕದ ಮೊದಲ ಭಾರತ ರತ್ನ ಯಾರು? ಸಿ ವಿ ರಾಮನ್, ಎಂ ವಿಶ್ವೇಶ್ವರಯ್ಯ? ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಹೇಳ್ತಾರೆ. ಉತ್ತರ ಸರಿಯಾಗಿದೆ. ಸಿ ವಿ ರಾಮನ್ ಅವ್ರಿಗೂ ಭಾರತ ರತ್ನ ಬಂದಿದೆ. ಆದರೆ ಅವರು ತಾವು ತಮಿಳುನಾಡಿಗೆ ಸೇರಿದವರು ಅಂತ ಹೇಳಿದ ಕಾರಣ ಅವರು ಈ ಭಾರತ ರತ್ನ ಪಡೆದ ಮೊದಲಿಗರು ಆಗೋಲ್ಲ. ವಿಶ್ವೇಶ್ವರಯ್ಯ ಅವರು ಮೊದಲ ಕನ್ನಡಿಗರಾಗ್ತಾರೆ ಈ ಒಂದು ಗೌರವವನ್ನು ಸ್ವೀಕರಿಸಿದವರಲ್ಲಿ. ನನ್ನ ಹೆಸರು ಮಹಬೂಬ್ ಬಾಷಕ್ಕೆ. ನಾನು ಸ್ಟೇಷನ್ ಕಂಟ್ರೋಲರ್ ಟ್ರೈನ್ ಆಪರೇಟರ್ ಆಗಿ ವರ್ಕ್ ಮಾಡ್ತಿದ್ದೆ. ಪ್ರಶ್ನೆಯನ್ನು ನೋಡೋಣ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಿದರು? 1915, 1925? ಸರಿಯಾದ ಉತ್ತರ 1915. 15 ಅಂತ ಹೇಳ್ತಾರೆ. ಉತ್ತರ ಸರಿಯಾಗಿದೆ. ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಬೇಕಾದ್ರೆ ಅನೇಕ ಮಹನೀಯರು ದುಡಿದಿದ್ದಾರೆ. ಮುಖ್ಯವಾಗಿ ನಮ್ಮ ಮೈಸೂರಿನ ಮಹಾರಾಜರನ್ನು ನಾವು ಸ್ಮರಿಸ್ಕೋಬೇಕಾಗುತ್ತೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು. ಹಾಗೆಯೇ ಎಂ ವಿಶ್ವೇಶ್ವರಯ್ಯ ಅವರನ್ನೂ ಸಹ ನಾವು ನೆನಪಿಸ್ಕೋಬೇಕಾಗುತ್ತೆ. ಈಗ 100 ವರ್ಷಗಳು ಆಗಿ ಮುಂದೆ ನಾವು ನಡೆದಿದ್ದೇವೆ. ಈಗ ಮುಂದೆ ನಾವು ಎಲ್ಲಿ ಸಾಹಿತ್ಯ ಇದನ್ನು ಸಮಾವೇಶ ನಡೆಸ್ತಾ ಇದ್ದೇವೆ ಗೊತ್ತಾ? ಮಂಡ್ಯದಲ್ಲಿ ಸಾಹಿತ್ಯ ಸಮಾವೇಶವನ್ನು ನಡೆಸ್ತಾ ಇದ್ದೇವೆ. ತಮ್ಮ ಪರಿಚಯ? ನನ್ನ ಹೆಸರು ಮಂಜುನಾಥ್ ಅಜ್ಜಿ, ನಾನು ನಿರ್ವಹಣೆಗಾರನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ತಮ್ಮ ಪ್ರಶ್ನೆ: ಶ್ರೀನಿವಾಸ ಯಾರ ಕಾವ್ಯನಾಮ? ಮಾಸ್ತಿ, ಬೇಂದ್ರೆ? ಮಾಸ್ತಿ ಅಂತ ಹೇಳ್ತಾರೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಸರಿಯಾದ ಉತ್ತರ. ತಮಗೆ ಪುಸ್ತಕ ದೊರೆಯುತ್ತಾ ಇದೆ. ವಿನಾಯಕ್ SCTO ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರಶ್ನೆಯನ್ನು ನೋಡೋಣ. ಕನ್ನಡದ ರತ್ನತ್ರಯರು ಯಾರು? ಪಂಪ, ರನ್ನ, ಪೊನ್ನ? ಪಂಪ, ರನ್ನ, ಜನ್ನ? ಥಟ್ ಅಂತ ಉತ್ತರ ಕೊಡ್ಬೇಕು ಸರ್. ಜನ್ನ ಅಂತ ಹೇಳ್ತಾ ಇದ್ದಾರೆ. ಆದರೆ ಸರಿಯಾದ ಉತ್ತರ ಪಂಪ, ರನ್ನ, ಪೊನ್ನ ಇವರನ್ನು ರತ್ನತ್ರಯರು ಅಂತ ನಾವು ಕರಿತೇವೆ. ನಮಸ್ತೆ ಸರ್, ನನ್ನ ಹೆಸರು ಚಂದ್ರಕಲಾ ಅಂತ, ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತೀನಿ. ಮುಂದಿನ ಪ್ರಶ್ನೆ: ಭಾರತದ ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲೆಷ್ಟು? 51%, 71%? 71% ಸರ್. 71%. 71 ಅಂತ ಹೇಳ್ತಾ ಇದ್ದಾರೆ. ಉತ್ತರ ಸರಿಯಾಗಿದೆ. ಇತ್ತೀಚೆಗೆ ಆಂಧ್ರದಲ್ಲಿ ಕಾಫಿಯನ್ನು ಬೆಳೆಯುವಂಥ ಪ್ರಯೋಗ ನಡೆದಿದೆ. ಸಾಕಷ್ಟು ಯಶಸ್ವಿಯೂ ಆಗಿದ್ದಾರೆ. ಆದರೆ ನಮ್ಮ ಕರ್ನಾಟಕದ ಕಾಫಿ ಇವತ್ತಿಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಹೆಸರನ್ನು ಉಳಿಸ್ಕೊಂಡಿದೆ. ನನ್ನ ಹೆಸರು ನವೀನ್, ಸೆಕ್ಷನ್ ಇಂಜಿನಿಯರ್, ಟ್ರಾಕ್ಷನ್ ಡಿಪಾರ್ಟ್ಮೆಂಟ್. ಸರ್, ತಮ್ಮ ಪ್ರಶ್ನೆ ಈಗ ಬಂತು. ಇಳಕಲ್ ಯಾವುದಕ್ಕೆ ಪ್ರಸಿದ್ಧಿ? ಸೀರೆಗಳು, ದೇವಸ್ಥಾನ? ಸೀರೆಗಳು. ಉತ್ತರ ಸರಿಯಾಗಿದೆ.
ನನ್ನ ಹೆಸರು ಮಮತಾವಿ, ರೈಲು ಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಮೇಡಮ್, ತಮ್ಮ ಪ್ರಶ್ನೆ ಯಾವುದು ಅಂತ ನೋಡೋಣ. ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು? ವಿದುರಾಶ್ವತ್ಥ, ಶಿವಪುರ? ವಿರುದ್ರಾಶ್ವತ್ಥ. ವಿದುರಾಶ್ವತ್ಥ ಅಂತ ಹೇಳಿದ್ರು, ಉತ್ತರ ಸರಿಯಾಗಿದೆ. ನನ್ನ ಹೆಸರು ಚೇತನ್ ಕುಮಾರ್ NG ಅಂತ, ನಾನು ರೈಲು ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ. ತಮ್ಮ ಪ್ರಶ್ನೆ: ಶಿವಪ್ಪ ಕಾಯೋ ತಂದೆ, ಮೂರು ಲೋಕದ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ. ಈ ಹಾಡು ಯಾವ ಚಿತ್ರದಲ್ಲಿ ಬಳಸಿದ್ದಾರೆ? ಬೇಡರ ಕಣ್ಣಪ್ಪನ, ಶಿವಮೆಚ್ಚಿದ ಕಣ್ಣಪ್ಪನ? ಬೇಡರ ಕಣ್ಣಪ್ಪ ಸರ್. ಬೇಡರ ಕಣ್ಣಪ್ಪ. ಯಾರು ನಾಯಕ ನಟರು? ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್. ಬರೆದವರು ಯಾರು ಈ ಗೀತೆಯನ್ನ? ಗೊತ್ತಿಲ್ಲ ಸರ್. ನಂಜು ಕವಿ. ನಂಜು ಕವಿ. ಹಾಡಿದವರು ಯಾರು? PB ಶ್ರೀನಿವಾಸ್ ಸರ್. PB ಶ್ರೀನಿವಾಸ್ ಅಲ್ಲ, ಜಯರಾಮ್ ಅಂತ ಈ ಹಾಡನ್ನು ಹಾಡಿದ್ದು. ಅದ್ಭುತವಾದ ಹಾಡು, ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ಸರ್. ಚಾಣಕ್ಯ, ಅಭಿನಂದನೆಗಳು. ಈ ಪುಸ್ತಕ ಕೊಡ್ತಾ ಇದ್ದೇನೆ. ಕತೆ ಡಬ್ಬಿ, ರಂಜನಿ ರಾಘವನ್ ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ನನ್ನೊಳಗಿನ ಹಾಡು, ಕ್ಯೂಬಾ, GN ಮೋಹನ್ ಬರೆದಂಥ ಪುಸ್ತಕ, ದಯವಿಟ್ಟು ಸ್ವೀಕರಿಸಿ. ಡೂಡಲ್ ಕಥೆಗಳು, ಪೂರ್ಣಿಮಾ ಮಾಳಗಿಮನಿ ಬರೆದಂಥ ಕಥಾಕೃತಿ, ಅಭಿನಂದನೆಗಳು. ಎಂತಿ ನಿನ್ನವಳೆ ಆದ, ನಂದಿನಿ ಹೆದ್ದುರ್ಗ ಬರೆದಂಥ ಪುಸ್ತಕ. ಸತೀಶ್ ಬಳೆಗಾರ ಬರೆದ ಶಂಕರ್ನಾಗ್. ಗಿರೀಶ್ ಮೇವುಂಡಿ ಬರೆದಂಥ ಯಶೋಮಾರ್ಗ, ಈ ಪುಸ್ತಕ ತಮಗೆ ಸಿಗ್ತಾ ಇದೆ, ಅಭಿನಂದನೆಗಳು. ಪ್ರಕಾಶ್ ರೈ ಬರೆದಂಥ ಇರುವುದೆಲ್ಲವ ಬಿಟ್ಟು ಎನ್ನುವ ಪುಸ್ತಕ, ಸ್ವೀಕರಿಸಿ, ಅಭಿನಂದನೆಗಳು. ಎಂಡಮೂರಿ ವೀರೇಂದ್ರನಾಥ್ ಬರೆದಂಥ ಯಶಸ್ವಿ ಭವ ಎನ್ನುವ ಪುಸ್ತಕ. ಸರಹದ್ದುಗಳಿಲ್ಲದ ಭೂಮಿಯ ಕನಸು, ನಿರ್ಮಲಾ ಶೆಟ್ಟರ್ ಅವರ ಕವಿತಾಕೃತಿ. ಪಸ, ರಂಜಿನಿ ಕೀರ್ತಿ ಬರೆದಂಥ ಸೊಗಸಾದ ಕಾದಂಬರಿ, ಸಂಗೀತಕ್ಕೆ ಸಂಬಂಧಪಟ್ಟಿದೆ. ಸಾವು, ದ ಆರ್ಟ್ ಆಫ್ ಡೈಯಿಂಗ್, ಜೋಗಿ ಬರೆದಂಥ ಅಪರೂಪದ ಪುಸ್ತಕ ತಮಗೆ ಸಿಗ್ತಾ ಇದೆ. ಛೂಮಂತ್ರಯ್ಯನ ಕಥೆಗಳು, ಕೃಷ್ಣಮೂರ್ತಿ ಬಿಳಿಗೆರೆ ಬರೆದಂಥ ಅಪರೂಪದ ಪುಸ್ತಕ, ದಯವಿಟ್ಟು ಬನ್ನಿ ಸರ್. ಜೇನು ನೊಣಗಳು ಮತ್ತು ಬೆಳೆ ಉತ್ಪಾದನೆ, ದಯವಿಟ್ಟು ಸ್ವೀಕರಿಸಿ, ಅಭಿನಂದನೆಗಳು. ಆಧ್ಯಾತ್ಮ ಡೈರಿ, ಚೇತನಾ ತೀರ್ಥಹಳ್ಳಿ ಬರೆದಿರುವಂಥದ್ದು, ಅಭಿನಂದನೆಗಳು. ಫಾಥೇರಸ್, ಮೇಘನಾ ಸುಧೀಂದ್ರ. ಮಹಾಭಾರತ ಅನ್ವೇಷಣೆ, ಜಗದೀಶ್ ಶರ್ಮಾ ಬರೆದಿರುವಂಥದ್ದು. ಕುವೆಂಪು ನೆನಪು, ಮುಂದೆ ಬನ್ನಿ ನಡೆನುಡಿ, ಪ್ರಭು ಜೈರಾಮ್ ಬರೆದಿರುವಂಥದ್ದು. ವಿನೋದರಂಗ. ವೀಕ್ಷಕರೇ, ಇದುವರೆಗೂ ನಾವು ಥಟ್ಟಂತೆ ಹೇಳಿ ವಿಶೇಷ ಕಾರ್ಯಕ್ರಮವನ್ನು ನೋಡಿದ್ವಿ. ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ ಸ್ಥಳ ತಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮದ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ. ನಮ್ಮ ಮೆಟ್ರೋ ಗೆಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೊಗಸಾದ ಉತ್ತರಗಳನ್ನು ನೀಡಿ ಪುಸ್ತಕಗಳನ್ನು ಬಹುಮಾನವಾಗಿ ಪಡೆದಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವ